ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಟ್ರಿಪ್ ಹೊರಟಿದ್ವಿ ಫ್ರೆಂಡ್ಸ್. ಸೊ ಇದು ಮೊದಲಿಗೆ ಇರೋ ದೇವಸ್ಥಾನ ಯಾವುದು ಅಂದರೆ ಅಮರನಾಥೇಶ್ವರ ದೇವಸ್ಥಾನ ಅಂತ. ಇದು ಅಮರನಾಥಪುರ ಅನ್ನೋದು ಊರಲ್ಲಿದೆ. ತರೀಕೆರೆ ಬಿಟ್ಟು ಸ್ವಲ್ಪ ಮುಂದೆ ಹೋಗಬೇಕು. ನಿಮಗೆ ಯಾವುದು ಮಾರ್ಗ ಏನಾದರೂ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇದು ಕೆಳಗಡೆ ಪಕ್ಕದಲ್ಲೇ ನನ್ನ ಚಾನಲ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ. ಆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನಂತರ ಅದರ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹೀಗೆ ಮಾಡಿದರೆ ನನ್ನ ಅಪ್ಲೋಡ್ ಮಾಡಿದ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ, ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳ್ತಾ ಹೋಗ್ತೀನಿ. ಇದು ಹೆಬ್ಬೆ ಫಾಲ್ಸ್ಗೆ ಅಂತ ನಾವು ಬಸ್ಸಲ್ಲಿ ಬಂದು ಇಳಿದ್ವಿ. ಟೈಪಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಫಾಸ್ಟ್ ಟೈಪಿಂಗ್ ಕ್ಲಾಸಿಗೆ. ಸೊ ಅಲ್ಲಿಂದ ಟ್ರಿಪ್ ಹೊರಟಿದ್ವಿ. ಈಗ ಇದು ಹೆಬ್ಬೆ ಫಾಲ್ಸ್ ಇದೆಯಲ್ಲ, ಹೆಬ್ಬೆ ಫಾಲ್ಸಿಗೆ ಹೊರಟಿದ್ದೀವಿ. ಇಲ್ಲಿ ಓನ್ ಗಾಡಿಗಳನ್ನು ಬಿಡಲ್ಲ, ಸೊ ಫಾರೆಸ್ಟ್ ಗಾಡಿಗಳು ಬಿಟ್ಟಿದ್ದಾರೆ. ಫಾರೆಸ್ಟಲ್ಲಿ ನಾವು ಸುಮಾರು ಒಂದು 14 ಕಿಲೋಮೀಟರ್ ಒಳಗೆ ಹೋಗಬೇಕಾಗುತ್ತೆ. ಸೊ ಒಬ್ಬರಿಗೆ 400 ರೂಪೀಸ್ ಅಮೌಂಟನ್ನ ಪೇ ಮಾಡಬೇಕು ಫ್ರೆಂಡ್ಸ್. ಅದು ಬೊಲೆರೋ ಗಾಡಿ ಇದೆ, ಸೊ ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡಿ, ರೋಡ್ ಅಂತೂ ತುಂಬ ಕೆಟ್ಟೋಗ್ಬಿಟ್ಟಿದೆ ಫ್ರೆಂಡ್ಸ್, ಸ್ವಲ್ಪನೂ ಚೆನ್ನಾಗಿಲ್ಲ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಫುಲ್ ಶೇಕ್ ಆಗ್ತಾ ಇದೆ. ನೋಡಿ, ಒಳಗೆ ಒಂದ್ಸಲ ತೋರಿಸ್ತೀನಿ ಮೇನ್ ರೋಡ್ನ. ನೋಡಿ ಒಂದ್ಸಲ ನೋಡಿ ಹೇಗಿದೆ ಅಂತ. ಅದರಲ್ಲಿ ಹೋಗೋದಕ್ಕಂತೂ ಆಗೋದೇ ಇಲ್ಲ ಬಿಡಿ. ನಮ್ಮ ಓನ್ ಗಾಡಿಗಳಂತೂ ಅದ್ರಲ್ಲಿ ತೊಗೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ರೋಡು. ಅದರಲ್ಲಿ ನಾವು ಆ ಗಾಡಿ ಒಳಗೆ ಕೂತ್ಬಿಟ್ರೆ ಮತ್ತೆ ಎಷ್ಟೊತ್ತಿಗೆ ಇಳಿತೀವಪ್ಪ ಅನ್ನೋಷ್ಟು ಭಯ ಫೀಲ್ ಆಗುತ್ತೆ ನಮಗೆ. ನೋಡಿ ಒಂದ್ಸಲ ನೋಡಿ, ಒಳಗಡೆ ತೋರಿಸ್ತಾ ಇದ್ದೀನಿ. ಗಾಡಿ ಪೂರ್ತಿ ಶೇಕ್ ಆಗುತ್ತೆ, ಯಾವ ಕಡೆ ಯಾವಾಗ ಬೀಳುತ್ತೋ ಅನ್ನೋ ಭಯ ಅದರ ಕೂತ್ಕೊಂಡ್ರೆ. ಬಟ್ ಬೀಳಲ್ಲ ನೋಡಿ, ಆ ಥರ ಅಷ್ಟು ವೈಬ್ರೇಟ್ ಆಗ್ತಾ ಇರುತ್ತೆ. ಓಕೆ, ಬನ್ನಿ, ನಾವು ಈಗ ಹೆಬ್ಬೆ ಫಾಲ್ಸ್ಗೆ ಬಂದ್ವಿ. ಅಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ನಡಿಬೇಕಾಗುತ್ತೆ ಫ್ರೆಂಡ್ಸ್. ಇದು ಫಾಲ್ಸು ಎಷ್ಟು ಚೆನ್ನಾಗಿದೆ ನೋಡಿ, ಸೀನರಿ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಅಲ್ಲ, ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ನೀರಂತೂ ತುಂಬ ಕೋಲ್ಡ್ ಫಂಡರ್ ಇರುತ್ತಲ್ಲ, ಅಷ್ಟು ಕೋಲ್ಡಾಗೇ ಇರುತ್ತೆ. ಅದರಲ್ಲಿ ಸ್ನಾನ ಮಾಡೋಕ್ಕಂತೂ ಆಗಲ್ಲ. ನಾವು ಅಲ್ಲಿ ಸ್ನಾನ ಮಾಡಿ ಇವಾಗ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ನೋಡಿ. ಇದು ಕಲ್ಲತ್ಗಿರಿ ನಿಮಗೆಲ್ಲ ಗೊತ್ತಿರುತ್ತೆ ಮೋಸ್ಟ್ಲಿ. ಗೊತ್ತಿಲ್ಲ ಅಂದರೆ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅಡ್ರೆಸ್ ಗೊತ್ತಿದ್ರೆ ಹೇಳ್ತೀನಿ. ಇಲ್ಲೂ ನೀರು ಹರಿತಾ ಇರುತ್ತೆ, ತುಂಬ ಚೆನ್ನಾಗಿದೆ. ಅಲ್ಲಿ ಫಾಲ್ಸಲ್ಲಿ ಆಡೋಕ್ಕಾಗ್ತಾ ಇರಲಿಲ್ಲ ನೀರಲ್ಲಿ, ಕಲ್ಲಲ್ಲಿ ಕಾಫಿ ಕಟ್ಟಿತ್ತು, ತುಂಬ ಜಾರದು. ಸೊ ಹಾಗಾಗಿ ನಾವೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಆಡಿದ್ವಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇದು ಫೈರ್ ಕ್ಯಾಂಪ್ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲಾದರೂ ಫೈರ್ ಕ್ಯಾಂಪ್ ಮಾಡಿದರೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇದು ಹೇಗೆ ಮಾಡೋದು, ಹೇಗೆ ಏನು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೇಕಿದ್ದರೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಹೇಗೆ ಮಾಡ್ತಾರೆ, ಏನು ಅಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನು. ಫೈರು ಫ್ರೆಂಡ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಬಸ್ಸಿಂದು ಸಾಂಗ್ಸ್ ಹಾಕ್ಕೊಂಡು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಯಾಕೆಂದರೆ ಒಂದು ಕತ್ಲೆ ಆದಾಗ ಫೈರ್ ಕ್ಯಾಂಪ್ ಮಾಡಿದ್ರೆ ಅದರ ಸುತ್ತ ಸ್ವಲ್ಪ ಕಮ್ಮಿ ಜನ ಇದ್ದರೆ ಸುತ್ತ ಕೂತ್ಕೊಂಡು ಆಡ್ಬೋದು. ಬಟ್ ತುಂಬ ಜಾಸ್ತಿ ಜನ ಇರೋದ್ರಿಂದ ಎಲ್ಲ ನಿಂತ್ಕೊಂಡೆ ಡ್ಯಾನ್ಸ್ ಮಾಡ್ತಾಯಿದ್ರು, ನಾಗಿನಿ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾವೆಲ್ಲ. ಹಾಗೆ ಇದು ಲಾಸ್ಟ್ ಆಗಿರೋದ್ರಿಂದ ತುಂಬ ಎಂಜಾಯ್ ಮಾಡ್ತಿದ್ರು ಎಲ್ಲರೂ. ಮತ್ತು ಬನ್ನಿ, ಡ್ಯಾನ್ಸು ಬಸ್ಸಲ್ಲಿ ಹೇಗೆ ಆಡ್ತಿದ್ರು ಅಂತ ನೋಡಿ ಒಂದ್ಸಲ. ನೋಡಿ, ಲಾಸ್ಟ್ ಹೋಗ್ತಾ ಇದ್ವಾ, ಇನ್ನು ಸ್ವಲ್ಪ ಹೊತ್ತಿತ್ತು ಅಷ್ಟೇ. ತುಂಬ ಫುಲ್ಲು ಯಾರೂ ಸೀಟಲ್ಲಿ ಇರಲಿಲ್ಲ, ಎಲ್ಲರೂ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ತುಂಬ ಜೋರಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸು ಅಂದರೆ ನೋಡೋಕ್ಕೆ ಸಾಕಾಗಲ್ಲ ಕಣ್ಣು, ಅಷ್ಟು ಡ್ಯಾನ್ಸು. ನೋಡಿ ಹೇಗೆ ಡ್ಯಾನ್ಸ್ ಮಾಡಿ ಹುಡುಗರು ಎಲ್ಲರೂ ಸೇರ್ಕೊಂಡು ಒಳ್ಳೆ ಡ್ಯಾನ್ಸ್ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಇಷ್ಟು ನನ್ನ ಇವತ್ತಿನ ವ್ಲಾಗ್. ಓಕೆ, ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡೋಣ ಅನ್ನದರ್ ವ್ಲಾಗಲ್ಲಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.